ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯಲ್ಲಿ ಇಂದು ಪುರಸಭಾ ಅಧ್ಯಕ್ಷರಿಂದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ರು. ಈ ಸಮಯದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅವರು, ಇಷ್ಟು ದಿನ ಖಾತೆ ಬದಲಾವಣೆಗೆ ಲಂಚ ಕೊಡಬೇಕಾದ ಅನಿವಾರ್ಯತೆ ಇತ್ತು. ಆದರೆ ನಾನು ಅಧ್ಯಕ್ಷನಾಗಿ 3 ತಿಂಗಳು ಕಳೆದಿದ್ದು ಖಾತೆ ಬದಲಾವಣೆಗೆ ಮಾಡಲು ಒಂದು ರೂಪಾಯಿ ಲಂಚ ಇಲ್ಲದೆ ಖಾತೆ ಮಾಡಿಕೊಡುತ್ತಿದ್ದೇವೆ ಎಂದರು. ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಬಹಳಷ್ಟು ವ್ಯತ್ಯಾಸಗಳು ಆಗಿದ್ದು ಭ್ರಷ್ಟಾಚಾರರಿಗೆ ಕಡಿವಾಣ ಹಾಕುತ್ತಿದ್ದೇನೆ. ಯಾರಾದರೂ ನಿಮ್ಮನ್ನ ಖಾತೆ ಮಾಡಿಕೊಡಲು ಲಂಚ ಕೇಳಿದರೆ ನನಗೆ ಅಥವಾ ನಮ್ಮ ಸಿಬ್ಬಂದಿಗೆ ದೂರು ಕೊಡಬಹುದು. ನಾನು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಈ ದಿನ ನಮ್ಮ ನಾಯಕರಾದ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅವರ ಹೆಸರಿನಲ್ಲಿ ಈ ಮಹತ್ವದ ಯೋಜನೆಯನ್ನ ಆರಂಭ ಮಾಡಿದ್ದು. ಈ ಶುಭ ದಿನದಂದೇ ನಾನು ಈ ಕೆಲಸವನ್ನ ಮಾಡುತ್ತಿದ್ದು ಖಾತೆ ಮಾಡಲು ಎಲ್ಲ ಕಾನೂನಿನ ನಿಯಮಾವಳಿಗಳ ಪ್ರಕಾರ ಮಾಡುತ್ತಿದ್ದು, ಸರ್ಕಾರದ ಪ್ರಕಾರ ಖಾತೆಯನ್ನ ಮಾಡಲು 45 ದಿನ ಇದ್ದು ನಾವು 50 ದಿನಗಳ ಒಳಗೆ ನಾವೇ ಕರೆ ಮಾಡಿ ಖಾತೆ ಮಾಡಿದ ಪ್ರತಿಯನ್ನ ಕೊಡುತ್ತೇವೆ ಎಂದರು. ಈ ಸಮಯದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್, ನಾಮ ನಿರ್ದೇಶನ ಸದಸ್ಯರು ಹಾಗೂ ಪುರಸಭಾ ಸದಸ್ಯರು ಹಾಜರಿದ್ದರು. ವೆಂಕಟ್, NKS TV4 ನ್ಯೂಸ್, ಕೋಲಾರ. ಸೋಮಶೇಖರ್ ಅಂತ ಮಾತಾಡೋದು. ಈಗ ನಾನು ಖಾತಾ ಬದಲಾವಣೆ ಮಾಡಕ್ಕೆ ಕೊಟ್ಟಾಗ ಆದಷ್ಟು ಬೇಗ ಮಾಡಿಕೊಡ್ತಾ ಇದ್ದಾರೆ. ಈ ಅಧ್ಯಕ್ಷರು ಬಂದಾಗಲಿಂದ 3 ತಿಂಗಳಿಂದ ಈಚೆಗೆ ಯಾರ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ನಮ್ಗೆ ಆದಷ್ಟು ಬೇಗ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ, ಮಧ್ಯವರ್ತಿಗಳಿಗೆ ಕೊಡತಕ್ಕಂಥ ಅಷ್ಟು ದುಡ್ಡು ನಮ್ಮಲ್ಲಿ ಇಲ್ಲ. ಈಗಿರ್ತಕ್ಕಂಥ ಟ್ರೆಂಡ್, ಈಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಲಂಚ ಕೊಡೋಕ್ಕೆ ಕೂಡ ಆಗೋದಿಲ್ಲ, 1 ರೂಪಾಯಿ ಕೊಡೋಕ್ಕಾಗೋದಿಲ್ಲ. ನಾವು ಕಷ್ಟಪಟ್ಟಿದ್ವಿ. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಎಫೆಕ್ಟ್ ಇದೆ, ಒಬ್ಬರಿಗೊಬ್ಬರು ಪೈಪೋಟಿ ಇದೆ, ಸಂಪಾದನೆ ಮಾಡೋದು ಕಷ್ಟ. ಕೊಡಬೇಕು ಅಂದರೆ ನಾವು ಎಲ್ಲಿಂದ ತರಬೇಕು, ಕಳ್ತನ ಮಾಡಬೇಕಾಗುತ್ತೆ. ದಯವಿಟ್ಟು ಇಂಥ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಕ್ಕೆ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಒಳ್ಳೆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಆದಷ್ಟು ಏನಾದರೂ ನಮ್ಮ ಕಷ್ಟ ಸುಖ ಇದ್ದರೆ ದಯವಿಟ್ಟು ಅವ್ರ ಮುಂದ್ಗಡೆನೇ ಹೇಳ್ಕೊಂಡ್ರೆ ನಮ್ಗೆ ಒಳ್ಳೆಯದು. ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಇದೇನು ಸಿಂಪಲ್ ಪ್ರೋಗ್ರಾಮು. ಶ್ರೀನಿವಾಸಪುರ ಪುರಸಭೆಯಲ್ಲಿ ತುಂಬ ದಿವಸದಿಂದ ಈ ಖಾತಾದೊಂದು ದೊಡ್ಡ ಹಗರಣ. ಖಾತಾ ಮಾಡಿಸ್ಬೇಕಂದ್ರೆ 20,000 ಬೇಕು, 30,000 ಬೇಕು, ದಳ್ಳಾಳಿಗಳು ಬೇಕು, ಎಲ್ಲ ರೆಕಮೆಂಡೇಶನ್ಗಳು ಬೇಕು, ಅವ್ರು ಮಾತಾಡಬೇಕು, ಇವ್ರು ಮಾತಾಡಬೇಕು ಅನ್ನೋ ಒಂದು ಗಾಸಿಪ್ಸ್ ಆಗಲಿ ಏನಿತ್ತು ಅದನ್ನು ತೆರವು ಮಾಡೋ ವಿಚಾರದಲ್ಲಿ ಇನ್ನು ಮೇಲೆ ಶ್ರೀನಿವಾಸಪುರ ಪುರಸಭೆಗೆ ನಾನು ಅಧ್ಯಕ್ಷನಾಗಿ ಸುಮಾರು 3 ತಿಂಗಳಾಗ್ತದೆ. 3 ತಿಂಗಳಿಂದ ಪಬ್ಲಿಕ್ಕಿಂದ ಯಾರು ನನ್ನ ಹತ್ರ ಬಂದು ಸರ್ ಇವ್ರ ನನ್ನ ಹತ್ರ 20,000 ಕೇಳಿದ್ದಾರೆ, 15,000 ಕೇಳಿದ್ದಾರೆ ಅಂತ ಹೇಳಿದವರೇ ಇಲ್ಲ. ಇದು ಪಬ್ಲಿಕ್ಗೆ ಬೇರೆಯವ್ರು ಮೋಟಿವೇಟ್ ಮಾಡ್ತಾ ಇದೆಯೇನೋ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಬಂದ ಮೇಲೆ ಅದನ್ನೆಲ್ಲ ಕಡಿವಾಣ ಹಾಕಿ ಇನ್ನು ಮೇಲೆ ಎಲ್ಲ ಖಾತಾಗಳು ತುಂಬ ಟ್ರಾನ್ಸ್ಪರೆನ್ಸಿಯಿಂದ ನಡೆಯುತ್ತೆ. ಯಾವ ಸೆಕ್ಷನಲ್ಲಿದೆ, ಯಾವ ಸೆಕ್ಷನಲ್ಲಿ ಎಷ್ಟು ದಿವಸ ಇಟ್ಕೋಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ಎಂಡಾಸ್ಮೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕು, ಜನರು ಸುತ್ತಾಡಿಸ್ಕೋಬಾರ್ದು ಆಫೀಸ್ಗೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವ್ರಿಗೆ ಏನೇನು ತೊಂದರೆಗಳಿದೆ ಎಲ್ಲ ಆಗುವುಗಳನ್ನ ನಾವೇ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಚೆಕ್ ಲಿಸ್ಟ್ ಮಾಡಿಕೊಂಡು ಇನ್ನು ಮೇಲೆ ಖಾತಾ ಬದಲಾವಣೆ ಆಗೋಗಿದ್ರೆ ಗೌರ್ಮೆಂಟ್ ಕಾನೂನು ಪ್ರಕಾರ 45 ಡೇಸ್ ಇದೆ. ನಮ್ಮ ಟೈಮ್ ಒಂದು 50 ಡೇಸ್ ಇಟ್ಕೊಂಡಿದ್ದೀವಿ. ಒಂದು 5 ಡೇಸ್ ಎಕ್ಸಸ್ ಆದರೆ 50 ಡೇಸ್ ಒಳಗೆ ಅವ್ರು ಕೊಡಬೇಕು ಅನ್ನೋದು. ಖಾತಾ ನಕಲು ಎಲ್ಲ 7 ಡೇಸ್ ಇದೆ, ಅದನ್ನೊಂದು 15 ಡೇಸ್ ಒಳಗೆ ಕೊಡೋಂಗೆ ಒಂದು ಪ್ರಾವಿಷನ್ ಮಾಡಿಕೊಂಡು ಈಗೆಲ್ಲ ಟಪಾಲಲ್ಲಿ ಎಂಟ್ರಿ ಆಗಿದ್ದ ದಿವಸನೇ ನಿಮಗೂ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ನೀವು ಇಟ್ಕೊಳ್ರಿ, ಅದನ್ನ ಫಾಲೋ ಅಪ್ ಮಾಡಿರಿ. ಯಾವುದೇ ಪಬ್ಲಿಕ್ಕು ಬೇರೆ ಅವ್ರ ಹತ್ರ ಇವ್ರ ಹತ್ರ ಹೋಗೋದಕ್ಕಿಂತ ಡೈರೆಕ್ಟಾಗಿ ನೀವೇ ಆಫೀಸಿಗೆ ಬನ್ನಿ, ಚಲನ್ ಏನಿದೆಯೋ ಅದನ್ನು ಕಟ್ಟ್ರಿ. ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗು ಹೋಗ್ಲಿದ್ರೆ ನಾನು 24 ಗಂಟೆ ಅವೈಲೇಬಲ್ ಇದ್ದೀನಿ. ನನ್ನ ಫೋನ್ ನಂಬರ್ ಇದೆ. ನಮ್ಮ ಚೀಫ್ ಆಫೀಸರ್ ಸಾಹೇಬ್ರು ಇರ್ತಾರೆ, ಖಾತಾ ಸೆಕ್ಷನಲ್ಲಿ ಶಂಕರ್ ಅಂತ ಇರ್ತಾರೆ, ಈಗ RI ಆಗಿದ್ದಾರೆ ಅವರು, RO ಆಗಿ. ಯಾರಿಗಾದ್ರೂ ನೀವು ಕಂಪ್ಲೇಂಟ್ ಕೊಡ್ಬೋದು. ಬೇರೆ ಯಾರನ್ನೂ ಎಂಟರ್ಟೈನ್ ಮಾಡಬೇಡ್ರಿ. ನಿಮ್ಮ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ತೊಂದರೆ ಇದ್ರೂ ಸೀದಾ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡಿ. ಇದು ಹೊಸ ಅಧ್ಯಾಯನ ಅಂದ್ಕೊಳ್ಳಿ. ಶ್ರೀನಿವಾಸಪುರದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಎಂಟರ್ಟೈನ್ ಮಾಡೋದು, ಒಂದು ಖಾತಾ ಮಾಡ್ಸ್ಕೊಳಕ್ಕೆ ನಾನು ಅಷ್ಟು ದುಡ್ಡು ಕೊಟ್ಟೆ, ಇಷ್ಟು ದುಡ್ಡು ಕೊಟ್ಟೆ ಅಂತ ಹೇಳ್ಕೊಳೋದು ಸರಿಯಲ್ಲ. ಆ ಪುರಸಭೆ ಘನತೆಗೂ ಅದು ತೊಂದರೆನೇ, ನಮಗೂ ತೊಂದರೆನೇ. ಈ ಪ್ರೋಗ್ರಾಮ್ ಇವತ್ತೇ ಮಾಡೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಇವತ್ತು ನಮ್ಮ ಸಾಹೇಬ್ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತಿಂದನೇ ಇದು ಚಾಲನೆ ಆಗಬೇಕು. ಇವತ್ತಿಂದ ಶ್ರೀನಿವಾಸಪುರ ಜನತೆಗೆ ಅವರ ಆಶೀರ್ವಾದನೂ ಇರಬೇಕು. ಏನು ಹೆಚ್ಚು ಕಡಿಮೆ ಆಯಿತು ಆಗಿ ಹೋಯಿತು. ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿನಲ್ಲಿ ಅವ್ರು ಮಾಡ್ದಂಗೆ ಅಂದ್ಕೊಳ್ರಿ. ಅವರು ಹೇಳ್ತಾರೆ ನಾವು ಯಾರ ಹತ್ರ ಒಂದು ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಊರಲ್ಲಿ ಬಂದರೆ ಜನರು ಕೆಲಸ ಮಾಡೋದಕ್ಕೆ ನಾವು ಅಷ್ಟು ಶಿಸ್ತಾಗಿರ್ತೀವಿ ಅಂತ. ಇವತ್ತು ಶ್ರೀನಿವಾಸಪುರ ಮುನ್ಸಿಪಲ್ ಆಫೀಸು ನಾವು ಅಷ್ಟೇ ಶಿಸ್ತಾಗಿ ಹೇಳ್ತಾ ಇದ್ದೀವಿ. ನಾವು ಯಾರ ಹತ್ರನೂ ಟೀಗೂ ಕಾಫಿಗೂ ನಮಗೆ ಅಂತ ಇದಿಲ್ಲ. ನಮ್ಮ ಆಶೀರ್ವಾದ ನಮ್ಮ ಗುರು ಏನು ನಮ್ಗೆ ಹೇಳ್ಕೊಟ್ಟಿಯಾರೋ ಅದೇ ನಾವು ಮಾಡೋದು. ಇವತ್ತು ನಾವು ಹೇಳ್ತಾ ಇದ್ದೀವಿ. ಮತ್ತು ರಮೇಶ್ ಕುಮಾರ್ ಅವರಿಗೆ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಹೆಸರಿನಲ್ಲಿ ಇವತ್ತು ಖಾತಾದ ಏನು ಚಾಲನೆ ಮಾಡಿದ್ದೀವಿ. ಇನ್ಮೇಲೆ ಪ್ರತಿ ವಾರ ಒಂದು ದಿವಸ
ಈಗ ಈ ಮೆಂಬರ್ಸ್ಗೆ ಯಾರು ಖಾತಾದಾರರಿದ್ರೋ ಅವ್ರು ನಾವೇ ಖುದ್ದು ಫೋನ್ ಮಾಡಿ ನಿಮ್ಮ ಖಾತಾ ರೆಡಿ ಆಗಿದೆ ಸರ್ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಿ ಕರೆದು ಅವ್ರು ಕೊಡ್ತಾ ಇದ್ದೀವಿ. ಇದು ಹಿಂಗೆ ಮುಂದುವರಿಬೇಕು, ಹಿಂಗೆ ಮುಂದುವರಿಯುತ್ತೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು, ಜನ ಸೀದಾ ಆಫೀಸ್ವರೆಗೂ ಬರಬೇಕು ಅನ್ನೋ ಒಂದು ವಿಶ್ವಾಸದಿಂದ ಶ್ರೀನಿವಾಸಪುರದ ಜನತೆಗೆ ನನ್ನ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.